ಹರಿದಿದೆ ನನ್ನ ಧಮನಿಯೊಳಗೆ ಚೈತನ್ಯವನ್ನು ಚಿಮ್ಮಿಸುವ ಗಂಗೆ, ಆವರಿಸಿದೆ ನನ್ನೊಳಗೆಲ್ಲ ಕೊನೆಯಿರದ ಬಯಲು. ವಿಸ್ಮಯದ ಈ ಘನದೇಹ ಮನಸ್ಸಿನಿಂದೊಡಗೂಡಿದ ವಿಸ್ಮಯದ ಈ ಘನದೇಹ ಎಲ್ಲವನ್ನು ತಾಳಿಕೊಳ್ಳುವನ. ನಾನು ಪಂಚಭೂತದ ಸಾರ, ನಾನು ಪಂಚಭೂತದ ಸಾರ, ನಾನು ಪರಮ ಚೈತನ್ಯದೊಂದು ಮಿಂಚು. ನಮ್ಮ ಕನ್ನಡ ಕೂಟದ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ವಸಂತ್ ಅವರೇ, ನನಗೆ ಪರಿಚಯ ಇರುವಂಥ ರಾಘವೇಂದ್ರ ಸ್ವಾಮಿಯವರೇ, ಸಮರ್ಥಭೂಷಣ್ ಅವರೇ, ಹಾಗೂ ಕನ್ನಡದ ಕಲಿಗಳಿಂದ ಕೂಡಿದ ಈ ಸಭೆಗೆ ನಾನು ನನ್ನ ನಮಸ್ಸುಮಾಂಜಲಿಯನ್ನು ಅರ್ಪಿಸ್ತಾ ಇದ್ದೇನೆ. ನನಗೆ ಒಂದು ಸುಯೋಗ ಏನೆಂದರೆ, ನಾನು ಬಂದಿರುವಂಥದ್ದು ಕರ್ನಾಟಕದಿಂದ ಇಲ್ಲಿ ಒಬ್ಬ ವಿಸಿಟರ್ ಆಗಿ ಬಂದಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಕನ್ನಡಕೂಟ ಅಂತ ಒಂದು ದೊಡ್ಡ ವ್ಯವಸ್ಥೆಯ ಭಾಗವಾಗಿ ನನ್ನ ತೆಗೆದುಕೊಂಡು ನನ್ನನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀರಿ. ಹಾಗಾಗಿ ನಿಮಗೆ ನಾನು ಋಣಿಯಾಗಿದ್ದೇನೆ. ಕಾರಣ ಏನು ಅಂತಂದರೆ, ಕನ್ನಡದ ಜನ ಎಲ್ಲಿದ್ದಾರೆ, ಅವರು ಎಲ್ಲಿಗೆ ಬಂದರೂ ಕೂಡ ತಮ್ಮ ಕನ್ನಡದ ಕಂಪನ್ನು ಚೆಲ್ತಾ ಇದ್ದಾರೆ. ಹಾಗಾಗಿ ಮೊಟ್ಟ ಮೊದಲಿಗೆ ನಿಮ್ಮೆಲ್ಲರನ್ನ ಅಭಿವಂದಿಸ್ತೇನೆ. ಕಾರಣ ಏನು ಅಂತಂದರೆ, ನೀವು ಇಲ್ಲಿ ನಿಮ್ಮ ಮಕ್ಕಳಿಗೆ ಕನ್ನಡ ಭಾಷೆಯನ್ನು ಕಲಿಸ್ತಾ ಇದ್ದೀರಿ, ಕನ್ನಡದ ಸಂಸ್ಕೃತಿಯನ್ನು ತೋರಿಸ್ತಾ ಇದ್ದೀರಿ. ಜೊತೆಗೆ ನೀವು ಕೂಡ ಕನ್ನಡದ ಪರಂಪರೆಯಲ್ಲಿಯೇ ಅದರ ಭಾಗವಾಗಿ ಮುಂದುವರಿತಾ ಇದ್ದೀರಿ. ಹಾಗಾಗಿ ನೀವು ನಮ್ಮ ಕನ್ನಡ ಸಂಸ್ಕೃತಿಯನ್ನು ಚಿರಂತನವಾಗಿ ಹಸಿರಾಗಿಡುವಂಥ ಒಂದು ದೊಡ್ಡ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಒಂದು ಮಿನಿ ಕರ್ನಾಟಕನೇ ಅಮೆರಿಕದಲ್ಲಿ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ಪಂಪನಿಗೆ ಒಂದು ತುಂಬ ಆನಂದವಾದಾಗ ಆತ ಕರ್ನಾಟಕವನ್ನು ಹೇಗೆ ಅನಿಸ್ಕೊಳ್ತಾನೆ ನೋಡಿ. ತೆಂಗಣಗಾಳಿ ಬೀಸಿದೊಡನು, ನಲ್ನುಡಿ ಕೇಳ್ದೊಡನು, ಇಂಪಾದ ಗೇಯಂ ಕಿವಿ ಒಕ್ಕೊಡಂ, ಬಿರುದ ಮಲ್ಲಿಗೆ ಗಂಡೊಡಂ, ಆದ ಕೆಂದಲಂಪಂ ಗೆಡೆಗೊಂಡಡಂ, ಮಧುಮಹೋತ್ಸವ ಮಾದಡಂ, ಏನೆಂಬೆನಾರಂಕುಸ ಮಿಟ್ಟಡಂ, ನೆನವುದನ್ನ ಮನಂ ವನವಾಸಿ ದೇಶಮಂ ಅಥವಾ ಬನವಾಸ ದೇಶಮಂ. ಅಂದರೆ ಪಂಪನಿಗೆ ಹೇಗೆ ಅಂತಂದರೆ, ಅವನು ತೆಂಕಣ ಗಾಳಿ ಬೀಸಿದೊಡನು, ದಕ್ಷಿಣದಿಂದ ಗಾಳಿ ಬೀಸಿದರೆ ತೆಂಕಣ ಗಾಳಿ ಬೀಸಿದನು, ನಲ್ನುಡಿ ಕೇಳ್ದೊಡನು, ಅಲ್ಲಿ ಯಾರು ಒಳ್ಳೆಯ ಮಾತನ್ನಾಡ್ತಾ ಇದ್ದಾರೆ, ನಲ್ನುಡಿ ಕೇಳ್ದೊಡನು, ಇಂಪನಾಳ್ದ ಗೇಯಂ ಕಿವಿ ಒಕ್ಕೊಡಂ, ಇಂಪಾದ ಸಂಗೀತ ಕಿವಿಯನ್ನು ಹೊಕ್ಕಾಗ, ಬಿರಿದ ಮಲ್ಲಿಗೆ ಗಂಡೊಡಂ, ಅಂದರೆ ಮಲ್ಲಿಗೆ ಬಿರಿದು ಅದರ ಆದ ಕೆಂದಳಂಪಂ ಗೆಡೆಗೊಂಡೊಡಂ, ಅದು ಎಲ್ಲ ಕಡೆ ಪಸರಿಸಿದಾಗ ಮಧುಮಹೋತ್ಸವ ಮಾದೊಡಂ, ಏನೆಂಬನಾರಂಕುಸ ಮಿಟ್ಟೊಡಂ. ಆ ಒಂದು ರೀತಿಯಲ್ಲಿ ವಸಂತ ಮಾಸದ ಕಂಪಿನಲ್ಲಿ ಒಂದು ಮದನ ಭಾವ ಉಂಟಾದಾಗ ಅವನಿಗೆ ಯಾರು ಅಂಕುಶ ಬಿಟ್ಟರೂ ಕೂಡ ನೆನಗುವುದನ್ನು ಬನವಾಸಿ ದೇಶ, ಅವನಿಗೆ ಆ ರೀತಿಯಲ್ಲಿ ಬನವಾಸಿ ದೇಶದ ನೆನಪಡ್ತಾನೆ. ನನಗೂ ಕೂಡ ಹಾಗೆಯೇ ಕರ್ನಾಟಕದಿಂದ ಇಲ್ಲಿಗೆ ನಾನು ಕಳೆದ 8 ವರ್ಷಗಳಿಂದ 6 ತಿಂಗಳು ಬಂದು ಹೋಗ್ತಾ ಇದ್ದೀನಿ. ಬಂದಾಗ ನಾನು ಕರ್ನಾಟಕವನ್ನು ನಾನು ಮಿಸ್ ಮಾಡಿಕೊಂಡಿಲ್ಲ ಅಂತ ಅನಿಸ್ತದೆ. ಯಾಕೆ ಅಂತಂದರೆ, ನಾನೊಂದು ಇದನ್ನು ಬರ್ಕೊಂಡು ಬಂದಿದ್ದೀನಿ, ಅದನ್ನು ಹೇಳ್ತೇನೆ. ಈ ಅಮೆರಿಕೆಯಲ್ಲಿ ನಾರಿಯರು ಸೀರೆಯರುಟ್ಟು ಕಂಗೊಳಿಪುದ ಕಂಡೊಡನು, ಇಲ್ಲಿನ ಬಾಲಬಾಲಯರ ಕನ್ನಡದ ಮೊದಲ ನುಡಿಗಳನ್ನು ಕಿವಿ ಒಕ್ಕಡನು, ದಡಿಪಂಜೆ ದೇಶದಲ್ಲಿ ಮಿಂಚುದಿಯ ನರರನ್ನು ಸಂದರ್ಶಿಸಿದೊಡನು, ಉತ್ತರವಂ ಸಾಧಿಸಿದ ಇಲ್ಲಿನ ಭಾರತೀಯ ಸಂಜಾತರ ವಿದ್ವನ್ ಮಾತುಗಳನ್ನು ಆಲಿಸಿದೊಡನು, ಸಾಲು ದೇವರೊಡನೆಲ್ಲ ಒಂದೇ ದೇಗುಲದಲ್ಲಿರಿಸಿ ಪೂಜಿಸಿದ ನೋಡಿದೊಡನು, ಏನೆಂಬೆನ್ ಆರ್ ಇರಿದರುಂ ನೆನವುದೆನ್ನ ಮನಂ ಗವಿ ಗಂಗಾಧರೇಶ್ವರನಿಯ ಬಸವನ ಗುಡಿಯ ಕರ್ನಾಟಕ. ಅಂದರೆ ಇಲ್ಲಿ ಇರುವಂಥ ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದ್ದೀರಿ. ಸಾಹಿತ್ಯ ವಿಶೇಷವಾಗಿ ಇವತ್ತೇನು ಮಾಸ್ತಿಯ ಬಗ್ಗೆ ಒಂದೆರಡು ಕಥೆಗಳನ್ನು ಪ್ರಾತಿನಿಧಿಕವಾಗಿ ತೆಗೆದುಕೊಂಡು ಇವೆಲ್ಲ ನೀವು ಓದಿದ್ದೀರಿ, ಅರ್ಥ ಮಾಡಿಕೊಂಡಿದ್ದೀರಿ. ಈ ಸಾಹಿತ್ಯ ಅನ್ನುವಂಥದ್ದು ಮನುಷ್ಯನ ಮನಸ್ಸನ್ನು ಅರಳಿಸಬೇಕು.
ಮನುಷ್ಯನ ಮನಸ್ಸಲ್ಲಿರುವಂಥ ಅರಳಿಸುವುದು ಅಷ್ಟೇ ಅಲ್ಲ, ಅದು ಅವನ ಇರುವಂತಹ ದ್ವೇಷವನ್ನು, ರಾಗದ್ವೇಷಗಳನ್ನು ಕಡಿಮೆ ಮಾಡಬೇಕದು, ಜನರನ್ನು ಒಂದು ಮಾಡಬೇಕು, ದೇಶಪ್ರೇಮದ ಕೆಚ್ಚನ್ನು ಅದು ಹಚ್ಚಬೇಕದು. ಅದು ಸಾಹಿತ್ಯಕ್ಕೆ ಇರುವಂಥ ಬೆಲೆ. ಇವತ್ತು ಇಂತಹ ಒಂದು ಪರಿಸರವನ್ನು ನೀವು ಸೃಷ್ಟಿ ಮಾಡಿದ್ದೀರಿ. ಇಲ್ಲಿ ಮಾಸ್ತಿ, ಬೇಂದ್ರೆ, ಕುವೆಂಪು ಮುಂತಾದಂತಹ ದೊಡ್ಡ ದೊಡ್ಡ ಸಾಹಿತಿಗಳನ್ನು ನೀವು ಅಕ್ಕ ಸಮ್ಮೇಳನಂತಹ ದೊಡ್ಡ ದೊಡ್ಡ ಸಮ್ಮೇಳನ ಮಾಡಿ ಪರಿಚಯ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ, ಮುಂದಿನ ಜನಾಂಗಕ್ಕೆ ಅದನ್ನು ಕೊಡ್ತಾ ಇರಲ್ಲ, ಅದು ಅದ್ಭುತವಾದದ್ದು. ಯಾಕೆ ಅಂತಂದರೆ ಇದು ಎಲ್ಲರಿಗೂ ಸಿಗುವಂಥ ಅವಕಾಶ ಅಲ್ಲ. ಅದು ನೀವು ಎಲ್ಲೋ ಕರ್ನಾಟಕದ ಯಾವುದೋ ಹಳ್ಳಿಗಳಿಂದ ಊರುಗಳಿಂದ ಬಂದು ಇಲ್ಲಿ ನೆಲೆಸಿ ನೀವು ನಿಮ್ಮನ್ನು ಹಸಿರಾಗಿಟ್ಕೊಂಡಿದ್ದೀರಲ್ಲ, ಅದು ಭಾಳ ತುಂಬ ಶ್ರೇಷ್ಠವಾದದ್ದು. ಹಾಗಾಗಿ ನನಗೆ ನಿಮ್ಮ ಮೇಲೆ ಬಹಳ ಹೆಮ್ಮೆ ಇದೆ. ನಮ್ಮ ವಸಂತ ಅವರು ಆ ಥರದ ಒಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಸಮರ್ಥವಾಗಿ ಮಾಡ್ತಾರೆ. ಈ ಸಮರ್ಥ ಭೂಷಣ್ ಇವರ ನಾನು ಲೇಖನಗಳನ್ನು ಸ್ವರ್ಣ ಸೇತುವೆಯಲ್ಲಿ ನೆನ್ನೆ ಮೊನ್ನೆಯನ್ನು ನೋಡ್ತಾ ಇದ್ದೆ ನಾನು. ಹಾಗಾಗಿ ಸರ್, ನೀವೆಲ್ಲ ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಇದು ಹೀಗೆಯೇ ಮುಂದುವರಿಯಲಿ. ಇವತ್ತು ನೀವೇನು ಒಂದು ಒಬ್ಬ ಸಾಹಿತಿಯ ಮಾಸ್ತಿ ಕನ್ನಡದ ಆಸ್ತಿ ಆಸ್ತಿ ಅಂತಂದರೆ ಕನ್ನಡದ ಆಸ್ತಿ ಕರ್ನಾಟಕಕ್ಕಲ್ಲ, ಕರ್ನಾಟಕಕ್ಕೆ ಬೌಂಡರಿ ಇದೆ, ಎಲ್ಲ ಇದೆ. ಕನ್ನಡಕ್ಕೆ ಎಲ್ಲೇ ಇರೋದಿಲ್ಲ. ಅದು ಕನ್ನಡ ಅನ್ನುವಂಥದ್ದು ಕರ್ನಾಟಕದ ಆಚೆ ಎಲ್ಲ ದೇಶದಲ್ಲಿರುವಂಥದ್ದು. ಎಲ್ಲೆಲ್ಲಿ ಕನ್ನಡದ ಜನ ಹೋಗಿದ್ದಾರೋ ಅಲ್ಲೆಲ್ಲ ಕನ್ನಡದ ಕಂಪನ್ನು ಹರಿಸ್ತಾ ಇದ್ದಾರಲ್ಲ, ಅದು ಅದರ ಎಲ್ಲೆಲ್ಲಿ ಮಾಸ್ತಿಯವರ ಬಗ್ಗೆ ಹೇಳೋದಂತಂದರೆ ಅದು ಒಬ್ಬ ಅದ್ಭುತವಾದ ವ್ಯಕ್ತಿತ್ವ ಆತ. ನೋಡಿ, GP ರಾಜರತ್ನಂ ಒಬ್ಬ ಮಹಾ ಸಾಹಿತಿಯನ್ನು ಸೃಷ್ಟಿ ಮಾಡಿದಂಥವರೇ ಯಾರು? ಮಾಸ್ತಿಯವರು ಅಂತ. ಹೇಗೆ ಅಂತಂದರೆ ಅವರು ಸೆನ್ಸಸ್ ಕಮಿಷನರ್ ಆಗಿದ್ದ ಸಂದರ್ಭದಲ್ಲಿ ಯಾರು ಮಾಸ್ತಿ ವೆಂಕಟೇಶ ಅಯ್ಯಂಗಾರು ಇವರು ಅಲ್ಲಿಗೆ ಹೋಗ್ತಾರೆ, ನನಗೊಂದು ಕೆಲಸವನ್ನು ಕೊಡಿಸಿ ಹಾಗೆ ಅಂತ. ಅಯ್ಯ, ಇಲ್ಲಿ ಏನಾದ್ರು ಕೆಲಸ ಕೊಡೋದಾರೆ ಬರೀ 25 ಸಂಬಳ ಕೊಡ್ತಾರೆ, ನೀನು ಇದಕ್ಕಿಂತ ಒಳ್ಳೆ ಕೆಲಸ ನಿನಗೆ ಏನು ಆಸಕ್ತಿ ಇದೆ ಹೇಳಂತ ಕೇಳ್ತಾರೆ. ಆಗ ಅವರು ಏನಂತಾರೆ ಅಂದರೆ, ನಾನು ಈ ಯುಎನ್ಎಸ್ ಸಾಂಗು ಫಾಯಿಯಾನಿಗೆಲ್ಲ ಯಾರಿದ್ದಾರೆ ಇವರೆಲ್ಲ ಅವರ ಕೃತಿಗಳನ್ನು ಕನ್ನಡಕ್ಕೆ ಅನುವಾದ ಮಾಡಬೇಕು ಅಂತ ನನ್ನ ಒಂದು ಆಸೆ ಇದೆ ಅನ್ನೋ ಮಾತನ್ನು ಹೇಳಿದಾಗ, ಹಾಗಾದರೆ ನೀನು ಜೈನ ಬೌದ್ಧ ಗ್ರಂಥಗಳನ್ನು ಅನುವಾದ ಮಾಡಬೇಕು ಹಾಗೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಒಂದು 6 ತಿಂಗಳಾದ ಮೇಲೆ ಇವರು ಹೋಗಿ ಒಂದಷ್ಟು ಬರೆದುಕೊಂಡು ಬಂದು ಕೊಡ್ತಾರೆ. ಆನಂತರದಲ್ಲಿ ತಮ್ಮ ಜೀವನ ಅನ್ನುವ ತಮ್ಮ ಪತ್ರಿಕೆಯಲ್ಲಿ GP ರಾಜರತ್ನವರ ಕಥೆಗಳನ್ನು ಕೂಡ ಅವರಲ್ಲಿ ಪ್ರಕಟ ಮಾಡ್ತಾರೆ. ಇವರು ಮಾಸ್ತಿಯವರು ಬಹಳಷ್ಟು ಸಾಹಿತ್ಯಗಳನ್ನು ಬೆಳೆಸಿದಂಥವ್ರು. ಮಾಸ್ತಿಯ ಬಗ್ಗೆ ಅವರು ನೋಡಿ, ಇವತ್ತು 2 ಕಥೆಗಳನ್ನು ನೀವು ಓದಿದ್ರಲ್ಲ, ನೋಡಿ, ನೀವು ಪಿಶಾಚದ ಕಥೆಯನ್ನು ಇವಾಗ ಇಷ್ಟೊತ್ತು ಕೇಳಿದ್ರೆ ನೀವು ಕೊನೆಯಲ್ಲಿ ಎಲ್ಲವನ್ನು ಓದಿದ ಮೇಲೆ ಇದು ಕಥೆ ಅಷ್ಟೇ ಅಂತ ಹೇಳ್ತಾರೆ. ಒಂದು ವೇಳೆ ನೀವು ಕೊನೆಯ 4 ಸಾಲುಗಳನ್ನು ಓದದೆ ಅಥವಾ ಓದದೆ ನೀವು ಮರೆತು ಬಿಟ್ಟರೆ, ಅಯ್ಯೋ ಏನಪ್ಪ ಅಂದರೆ ಬಾಣಂತಿ ಹೆಣ್ಣು ಮಕ್ಕಳು ಈ ಊರಿಗೆ ಬರಲೇಬಾರದು ಅಂದರೆ ಆ ಥರದ ಒಂದು ಭಯವನ್ನು ನಿರ್ಮಾಣ ಮಾಡುವಂಥ ಆ ಶಕ್ತಿ ಆ ಕಥೆಗಿದೆ. ಹಾಗಾಗಿ ಭಾಳ ಪವರ್ಫುಲ್ ಪಂಚ್ ಅಂದರೆ ಕೊನೆಯ 4 ಸಾಲುಗಳಲ್ಲಿ. ಆಮೇಲೆ ಈ ಮೊಸರಿನ ಮಂಗಮ್ಮ ಕಥೆ ನೋಡಿ, ಅಲ್ಲಿ ಏನು ಮಾಡ್ತಾರೆ ಅಂತಂದರೆ, ಮೊಸರು ಮಾರುವ ಮಂಗಮ್ಮ ತನ್ನ ಮನೆಯಲ್ಲೇ ಇದ್ದರೆ ಹೊರಗಡೆ ಜಗತ್ತಿಗೆ ಇಲ್ಲಿ ಅತ್ತೆ ಸೊಸೆ ಜೋಳ ಗೊತ್ತಾಗ್ತಿರ್ಲಿಲ್ಲ. ಸೊ ಪ್ರಯಾಣ ಇದೆಯಲ್ಲ, ಮನೆಯಿಂದ ಮನೆಗೆ ಬೇರೆ ಎಲ್ಲರ ಮನೆಗಳಿಗೆ ಹೋಗಿ ತಾನು ಎಲ್ಲೋ ಒಂದು ಕಡೆ ಕುಳಿತು ಅಲ್ಲಿ ಎರಡಿಕೆ ತಿಂದು ಅಲ್ಲಿ ತಾನು ವೇದನೆಯನ್ನು ಎಲ್ಲವನ್ನು ಹೇಳ್ಕೊಳ್ಳುವಂಥದ್ದು. ತನ್ನ ಗಂಡ ಹೇಗೆ, ತನ್ನ ಮಗ ಹೇಗೆ, ಅವನಿಗೆ ಮದುವೆ ಮಾಡಿದ ಮೇಲೆ ಅವನಿಗೆ ಹೆಂಡತಿ ಬಂದ ಮೇಲೆ ಅವನು ಹೇಗೆ ಬದಲಾಗ್ತಾನೆ. ಸೊ ಇವೆಲ್ಲ ತುಂಬ ರಂಜನೀಯವಾಗಿ ಬರೆಯುವಂಥ ಶಕ್ತಿ ಮಾಸ್ತಿಯವರು. ಅವರು ನವೋದಯದ ಸಾಹಿತ್ಯದ ಹರಿಕಾರರು. ಹಾಗಾಗಿ ಮಾಸ್ತಿಯವರ ಬಗ್ಗೆ ಸಾಕಷ್ಟು ನಾವು ಒಂದು ಅಧ್ಯಯನ ಮಾಡಬೇಕಾಗಿದೆ. ಅದನ್ನು ನಾವು ಈ ಥರದ ಸಣ್ಣ ಸಣ್ಣ ಅಧ್ಯಯನ ಗೋಷ್ಠಿಗಳು ಮಾಡಿಕೊಂಡು ಅದನ್ನು ಮಾಡ್ಬೋದು. ನಂದು ಒಂದು ಸಲಹೆ ಏನು ಅಂತಂದರೆ, ಇದಕ್ಕಿಂತ ಬಹಳ ಅಂದರೆ ಇಂಥ ಕೆಲವು ಕಥೆಗಳನ್ನು ನಾವಾಗೆ ಓದ್ಕೋಬೇಕಷ್ಟೇ. ಇದೇನು ಎಲ್ಲರ ಮುಂದೆ ಓದಬೇಕಾದ್ರೆ ಅವಶ್ಯಕತೆ ಏನಿಲ್ಲ. ಇದು ನೀವು ಉದಾಹರಣೆ ನೋಡಿ, ಚಾಮರಸ ಪ್ರಭುಲಿಂಗ ಲೀಲೆಯ ಸಂಗ್ರಹ ನಾನು ಭಾಳ ಹಿಂದೆ ಓದಿದ್ದು ಆಂಧ್ರ ಸಿದ್ಧಾಂತದಲ್ಲಿ. ಅವನ ಕಥೆಗಳು, ಅವನ ಪ್ರಭುಲಿಂಗ ಯಾವುದದು
ಕಥೆಯನ್ನು ಅದು ಮರ್ತೋಗಿದೆ ನಾನು. ಇರಲಿ, ಅಂದರೆ ಅಂತಹ ಗಂಭೀರವಾದ ಕಥೆಗಳನ್ನು ಅಥವಾ ಕಾವ್ಯವನ್ನು ತೆಗೆದುಕೊಂಡು ಇಲ್ಲಿ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿದರೆ ಬಹಳ ಒಳ್ಳೆಯದು ಅನ್ನೋದು ನನ್ನದೊಂದು ಭಾವನೆ. ಈಗ ಇದು ಬರೀ ಬೆಳಗಲ್ಲು ಅಣ್ಣ ಅಂತ ಬೇಂದ್ರೆಯವರ ಮಾತಾಗಿರ್ಬೋದು, ಕುವೆಂಪು ಅವರು ಅವ್ರದ್ದು ದೊಡ್ಡ ಕ್ರಾಂತಿಕಾರಿ ಮನುಷ್ಯ ಕುವೆಂಪು ಅವರು. ಅವರ ಕೆಲವು ಕಾವ್ಯಗಳನ್ನು ತೆಗೆದುಕೊಂಡು ಅಥವಾ ರಾಮಾಯಣ ದರ್ಶನವನ್ನು ತೆಗೆದುಕೊಂಡು ಮಾತನಾಡುವಂತಹ ಇಂತಹ ಒಂದು ಪ್ರಯತ್ನವನ್ನು ಮಾಡೋದು, ಅಂದರೆ ಎಲ್ಲಿ ಧ್ವನಿಪೂರ್ಣವಾದಂತಹ ವಿಚಾರಗಳಿದ್ದವೋ ಅಂಥವನ್ನೇ ತೆಗೆದುಕೊಂಡು ಮಾತನಾಡೋದು ಬಹಳ ಶ್ರೇಷ್ಠ ಅಂತ ನನಗೆ ಅನ್ನಿಸ್ತದೆ. ಅಂದರೆ ಇದು ಬಹಳ ಪ್ರಾಥಮಿಕ ಆಯಿತು, ಅಂದರೆ ಇದು ಮಾತ್ರ ಮಾಡಬಾರ್ದು ಅಂತ ನಾನು ಹೇಳೋದಿಲ್ಲ, ಇದು ತುಂಬ ಪ್ರಾಥಮಿಕವಾಯಿತು. ಸೊ ಅತ್ಯಂತ ಗಂಭೀರವಾದ ಸಾಹಿತ್ಯವನ್ನು ತೆಗೆದುಕೊಂಡು ಚರ್ಚೆ ಮಾಡುವಂಥ, ಅದರಲ್ಲಿ ಯಾರಾದರೂ ಒಬ್ಬರು ವಿದ್ವಾಂಸರನ್ನು ಕರೆಸಿ ಅವರು ಕೊನೆಯಲ್ಲಿ ಇದರ ಒಳಹೊರಗುಗಳನ್ನು, ಒಳತೋಟಿಗಳನ್ನು, ಒಳ ನೋಟವನ್ನು ಕೊಡುವಂಥ ಶಕ್ತಿ ಅವರಿಗಿರ್ತದೆ ಅನ್ನುವ ಮಾತನ್ನು ನಾನು ಇಲ್ಲಿ ನಿಮಗೆ ಹೇಳ್ತೇನೆ. ಮತ್ತು ನೀವೆಲ್ಲ ಕೂಡ ಈ ಕಥೆಗಳನ್ನು ತುಂಬ ಚೆನ್ನಾಗಿ ಓದಿದಿರಿ. ಹೇಳುವಾಗ ಆ ಭಾವದಿಂದ ಹೇಳುವ ಒಂದು ಇನ್ನಷ್ಟು ಪ್ರಾಮಾಣಿಕತೆ ಬರಲಿ ಅಂತೇಳಿ ನಾನು ಅದನ್ನು ಹೇಳ್ತೇನೆ. ಈಗ ನೋಡಿ, ನನ್ನದು ಕೆಲವು ಒಂದು ಎರಡು ಮಾತಿದೆ. ನಾನು ಒಬ್ಬ ತಂದೆ, ತನ್ನ ತಂದೆಯಾದವನು ಅಥವಾ ತಾಯಿಯಾದವನು ತನ್ನ ಮಕ್ಕಳನ್ನು ವಿದೇಶಕ್ಕೆ ಕಳಿಸಿದಾಗ, ಅಥವಾ ಮಗಳಿರ್ಬೋದು ಮಗ ಇರ್ಬೋದು, ನನಗಿರೋದು ಒಬ್ಬಳೆ ಮಗಳು, ಅವಳು ನನಗೆ ಮಗನೂ ಕೂಡ. ಸೊ ಆ ಮಕ್ಕಳ ಬಗ್ಗೆ ಆಶಯ, ಒಬ್ಬ ತಂದೆಯ ಆಶಯ ಹೇಗಿರ್ತದೆ ಅಂತಂದರೆ ಅದನ್ನು ಹಂಚ್ಕೋಬೇಕು ಅಂತ ನನಗೆ ಅನ್ನಿಸ್ತದೆ. ಸೊ ವಿದೇಶದಲ್ಲಿ ಇರುವಂಥ ಮಕ್ಕಳ ಬಗ್ಗೆ ನನಗೆ, ಅಂದರೆ ಇದೊಂದು ಪ್ರಾತಿನಿಧಿಕ ಕವನ, ಅಂದರೆ ಎಲ್ಲ ತಂದೆ ತಾಯಿಗಳು ಬಯಸುವಂತಹ ರೀತಿಯ ಒಂದು ಆಶಯ ಇದೆ. ಅಪ್ಪನದೊಂದು ಓಲೆ. ನಾನು ಅಂದರೆ ಅಲ್ಲಿ ಕರ್ನಾಟಕದಲ್ಲಿದ್ದು ನನ್ನ ಮಕ್ಕಳನ್ನು ಹೇಗೆ ನೋಡ್ತೀನಿ ಅನ್ನುವುದ ಒಂದು ಪ್ರಾತಿನಿಧಿಕವಾದ ಕವನವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅಪ್ಪನದೊಂದು ಓಲೆ. ಬಾ ನನ್ನ ಮಗುವೆ ಕನ್ನಡದ ಭೂಮಿಗೆ, ಬಂದು ಹೋಗುತ್ತಿರು ಈ ಪುಣ್ಯ ಭರತ ಭೂಮಿಗೆ. ಆರ್ಯ ಮೌನದ ವೇದ ಭೂಮಿ ಇದು, ಧ್ಯಾನ ಯೋಗಗಳ ದೇವಭೂಮಿ ಇದು. ರಾಮ ರಮಣ ಪರಮಹಂಸರ ವ್ಯಾಸ ವಸಿಷ್ಠ ಮುನಿಪುಂಗವರ ಭೂಮಿ ಇದು. ಗಂಗೆ ಯಮುನೆ ಕಾವೇರಿ ಕೃಷ್ಣೆಯರ ಜೀವನದಿಗಳ ನಾಡಿದು. ರಮ್ಯ ಹಿಮಾಲಯದ ಭವ್ಯ ದೇಗುಲಗಳ ತಪಸ್ಸಿನ ತಾಣವಿದು. ಬಸವ ಅಲ್ಲಮ ಪಂಪ ಕುವೆಂಪು ಅಂಬಿಕಾತನೆಯರ ಕಾವ್ಯಗಳ ಬೀಡಿದು. ಬಾ ನನ್ನ ಮಗುವೆ ಕನ್ನಡದ ಭೂಮಿಗೆ, ಬಂದು ಹೋಗುತ್ತಿರು ಈ ಪುಣ್ಯ ಭರತ ಭೂಮಿಗೆ. ನೆಲೆಸಿರುವೆ ನೀನಿಲ್ಲಿ ವಿದೇಶದಲ್ಲಿ, ಮಡದಿ ಮಕ್ಕಳೊಂದಿಗೆ ಇರಲಿ ನಿಮ್ಮ ಜೀವನವು ಸುಖದಲ್ಲಿ. ಋತು ಪದದಲ್ಲಿ ನಡೆಯುತ್ತಿರುವೆ ಆರ್ಯ ಸಂಸ್ಕೃತಿಯಲ್ಲಿರಲು, ನೀನಮ್ಮ ರಾಯಭಾರಿಯು ಭವ್ಯ ಭಾರತದ ಪ್ರತಿಬಿಂಬವು. ಮೆಚ್ಚಿರುವೆ ನಾ ನಿನ್ನ ಬದುಕ ಪರಿಯಲು, ನಿನ್ನ ಕರ್ಮಯೋಗವನ್ನು. ವಿಜ್ಞಾನಿಯಾಗಿ ವೈದ್ಯನಾಗಿ ಆಚಾರ್ಯನಾಗಿ ಪಳಗಿರುವೆ ನೀನು ವ್ಯೋಮ ಸೂಕ್ಷ್ಮ ತಂತ್ರಗಳಲ್ಲಿ. ಎಲ್ಲಿ ನೀನಿಲ್ಲ ಇಲ್ಲಿ ಹೇಳು ಈ ಪರದೇಶದಲ್ಲಿ. ಹೆಮ್ಮೆ ನೀ ನಮಗೆ ನಿನ್ನ ಯಶವು ಮೊಳಗುತ್ತಿರಲು. ನಿನ್ನ ಯಾತ್ರೆಯು ಹೀಗೆ ಸಾಗಲಿ, ನಿನ್ನ ಬಳಗವು ಬೆಳೆಯಲಿ, ಏರಲಿ ನಿನ್ನ ಕೀರ್ತಿಯು ಎತ್ತರೆತ್ತರಕ್ಕೆ. ಬಾ ಮಗುವೆ ನೀನಿಲ್ಲಿ, ಅಂದರೆ ಕರ್ನಾಟಕ. ಬಾ ಮಗುವೆ ನೀನಿಲ್ಲಿ, ನಿನಗಿಹರಿಲ್ಲಿ ನಿನ್ನವರು, ಮಧುರವಾಗುವುದಿಲ್ಲಿ ನಿನ್ನ ತಾಯಿನುಡಿಯು. ಬಾ ಮಗುವೆ ನೀನಿಲ್ಲಿ, ನಿನಗಿಹರಿಲ್ಲಿ ನಿನ್ನವರು, ಮಧುರವಾಗುವುದಿಲ್ಲಿ ನಿನ್ನ ತಾಯಿನುಡಿಯು. ಮಿಂದೇಳು ಈ ಚಂದನವನದಲ್ಲಿ ನೀನು ದುಡಿದು ದಣಿದಿರಲು. ಮಿಂದೇಳು ಈ ಚಂದನವನದಲ್ಲಿ ನೀನು ದುಡಿದು ದಣಿದಿರಲು. ಅನ್ವೇಷಕನು ನೀನು, ಬಾ ಇಹರಿಲ್ಲಿ ಬುಧಜನರು, ವಿಜ್ಞಾನಿಗಳು ಪಂಡಿತರು ನಿನ್ನರಿವಿಗೆ ಪುಟಬಿಡಲು. ಕನಸುಗಳ ಸರದಾರನು ನೀನು, ಬಾ ನಿನ್ನವ್ವೆಯ ಮಡಿಲಿಗೆ. ನವನವೋನ್ಮೇಷದಲ್ಲಿ ಮುನ್ನಡೆಯಲು. ಹೊಸತದೇನಾದರೂ ಕಲಿತಿರುವೆಯಾದರೆ ಕಲಿಸು ಬಾ. ಹಂಚು ಬಾ ನೀನಿಲ್ಲಿ ಅಕ್ಷರವಾಗುವ ಸಿರಿ ಸಂಪದವರು. ಚೆಲ್ಲು ಬಾ ನೀನಿಲ್ಲಿ ನಿನ್ನ ದುಡಿಮೆಯ ಜಾಣ್ಮವರು. ಕೆಡಿಸಿಕೊಳ್ಳದಿರು ಸಮತೆಯನ್ನು, ಬೆಳೆಸಿಕೊಳ್ಳದಿರು ಕ್ರೋಧವನ್ನು, ಬಿಡದಿರು ಪಂಚಶೀಲಗಳನ್ನು.
ಕಳೆದುಕೊಳ್ಳದಿರು ಹೊಕ್ಕಳವಳ್ಳಿಯನು. ನಾನು ಬೇರು ನೀನು ಠಿಸಿಲು, ಪಸೆಯಿರಲು ನೀನು ಹಸಿರು. ನಾನಿದ್ದರೆ ನೀನು, ನೀನಿದ್ದರೆ ನಾನು. ವಿಶ್ವ ಪ್ರೇಮವೇ ನಿನ್ನ ಜೀವರಸವಾಗಿರಲಿ. ಇಲ್ಲಿರಲಿ ಎಲ್ಲಿಯೂ ಇರಲು ಭೂಮಿ ಒಂದೇ. ಕನ್ನಡದ ಮಣ್ಣಿಗಿರಲಿ ನಿನ್ನ ಮುದ್ದಿಸುವ ಭಾಗ್ಯ. ಬಾ ನನ್ನ ಮಗುವೆ ಈ ಪವಿತ್ರ ಕರುನಾಡಿಗೆ, ಪುಣ್ಯ ಭರತ ಭೂಮಿಗೆ. ಜೀವೇವ ಶರದಶತ. ಅಂದರೆ ತಂದೆ ಆದವನು ಅಥವಾ ತಾಯಿ ಆದವಳು ಇಷ್ಟಪಡುವಂಥದ್ದು ಏನಂದರೆ ತನ್ನ ಮಕ್ಕಳು ತನ್ನ ಜೊತೆಗೆ ಇರಬೇಕು ಅಂತೇಳಿ. ನೀವು ಕೂಡ ನಿಮ್ಮ ಮಕ್ಕಳು ಈಗ ಅಮೆರಿಕದಲ್ಲಿ ಹುಟ್ಟಿರುವಂಥ ನಿಮ್ಮ ಮಕ್ಕಳೇನಿದ್ದಾರೆ, ಇವರು ಮುಂದೆ ಜಪಾನ್ಗೋ ಅಥವಾ ಇನ್ನು ಬೇರೆ ದೇಶಕ್ಕೂ ಹೋದಾಗ ನೀವು ಕೂಡ ನನ್ನ ರೀತಿಯಲ್ಲಿಯೇ ಆ ರೀತಿಯ ಒಂದು ಸಂವೇದನಾಶೀಲತೆ ಇಟ್ಕೊಂಡಿರ್ತೇವೆ. ಈ ರೀತಿಯ ಅಂದರೆ ಮನುಷ್ಯ ಸಂವೇದನಾಶೀಲತೆಯಿಂದ ಬದುಕಬೇಕು. ಇಲ್ಲೊಂದು ನಾನು ಪದವನ್ನು ಪಡೆದೆ, ಕ್ರೋಧಗೊಳ್ಳದಿರುವಂಥ ಒಂದು ಪದವನ್ನು ಹಾಕಿದ್ದೀನಿ. ಬುದ್ಧ ಒಂದು ಕಡೆ ಈ ಮಾತನ್ನು ಹೇಳಿದ್ದಾನೆ, ಅಕ್ಕೋದನಂ ವಧವಂತಂ ಶೀಲವಂತಂ ದಂತಂ ಅನುಸ್ಸುತಂ ಅಂತಿಮ ಸಾರ್ಯಂ ತಮಹಂ ಭೂಮಿ ಬ್ರಾಹ್ಮಣಂ ಅಂತ. ಈ ಧಮ್ಮಪದದಲ್ಲಿ ಬ್ರಾಹ್ಮಣ ಅನ್ನುವ ಪದವನ್ನು 40 ಗಾಥೆಗಳಲ್ಲಿ ಹೇಳಿದ್ದಾರೆ. ಬ್ರಾಹ್ಮಣ ಅಂತಂದರೆ ಯಾರು ಅಂದರೆ ಅತಿ ಶ್ರೇಷ್ಠನಾದವನನ್ನು ಬ್ರಾಹ್ಮಣ ಅಂತ ಕರೀತಾರೆ. ಯಾರಪ್ಪ ಬ್ರಾಹ್ಮಣ ಅಂತಂದರೆ ಅಕ್ಕೋದನಂ, ಯಾರಲ್ಲಿ ಕ್ರೋಧವಿಲ್ಲವೋ ಅಕ್ಕೋದನಂ, ವಧವಂತಂ, ಯಾರು ವ್ರತವಂತ, ಶೀಲವಂತಂ, ಇದು ನಾನು ಮಾಡ್ತಿರೋದು ಪಾಳಿ ಭಾಷೆ, ಇದು ಶೀಲವಂತಂ, ಯಾರು ಶೀಲವಂತರು ಅಂದರೆ ಯಾರು ಪಂಚಶೀಲಗಳನ್ನು ಅನುಷ್ಠಾನದಲ್ಲಿ ಇಟ್ಟುಕೊಂಡಿದ್ದಾನೋ. ಯಾವುದು ಪಂಚಶೀಲಗಳು ಹಾಗಾದರೆ? ಪ್ರಾಣಿ ಹಿಂಸೆಯನ್ನು ಮಾಡದಿರುವ, ಕಳ್ಳತನವನ್ನು ಮಾಡದಿರುವ, ವ್ಯಭಿಚಾರವನ್ನು ಮಾಡದಿರುವ, ಸುಳ್ಳನ್ನು ಹೇಳದಿರುವ, ಮದ್ಯಪಾನಾದಿಗಳನ್ನು ಮಾಡದಿರುವ ಈ ಶೀಲಗಳಿದಲ್ಲ ಅವು ಶೀಲವಂತಂ. ದಂತಂ ಅಂದರೆ ತನ್ನನ್ನೇ ತಾನೇ ದಮಿಸಿಕೊಳ್ಳುವಂಥವನು, ನಿಗ್ರಹ ಇಟ್ಕೊಂಡವನು. ದಂತಂ ಅನುಸ್ಸಂ, ಇಂದ್ರಿಯ ನಿಗ್ರಹವನ್ನು ಮಾಡಿಕೊಂಡಿರುವಂಥದ್ದು. ಆನಂತರದಲ್ಲಿ ಅಂತಿಮ ಸಾಯಿಲಂ ಅಂದರೆ ಈ ಜನ್ಮದಲ್ಲಿ ಈ ಶರೀರವೇ ಕೊನೆ, ಮತ್ತೆ ಮುಂದೆ ನನಗೆ ಜನ್ಮವಿಲ್ಲ ಅನ್ನುವ ರೀತಿಯಲ್ಲಿ ಇರುವಂಥವನು ಯಾವನೋ ಅವನು ಬ್ರಾಹ್ಮಣ ಅನಿಸಿಕೊಳ್ತಾನೆ. ಬ್ರಾಹ್ಮಣ ಅಂದರೆ ಶ್ರೇಷ್ಠವಾದ ವ್ಯಕ್ತಿಗಳು. ನಾವು ಹಾಗೆ ಬ್ರಾಹ್ಮಣರಾಗಿ ಶ್ರೇಷ್ಠರಾಗಿ ಬದುಕುವಂಥ ಅವಕಾಶ ಈ ಮನುಷ್ಯನ ಜನ್ಮಕ್ಕೆ ಮಾತ್ರ ಸಾಧ್ಯ ಇದೆ. ಆ ರೀತಿಯಲ್ಲಿ ನೀವು ಅಮೇರಿಕಾದಲ್ಲರೂ ಇರಲಿ, ಕರ್ನಾಟಕದಲ್ಲಾದರೂ ಇರಲಿ, ಎಲ್ಲ ಇದೂ ಭೂಮಿನೇ ಅದು ಭೂಮಿ, ಎಲ್ಲ ಕಡೆಯೂ ಭೂಮಿ ಒಂದೇ ಇರುವಂಥದ್ದು, ಎಲ್ಲ ಕಡೆಯೂ ಗಾಳಿ ಇರುವಂಥ. ಅದಕ್ಕೆ ನಾನು ನನ್ನ ಧರಣಿ ಮಂತ್ರದಲ್ಲಿ ಹೇಳಿದೆ, ಏನು ಹಬ್ಬಿದ ನನ್ನ ನೆರೆಯೊಳಗೆ ನನ್ನ ಪರಿಚಯನ ನಾನು ಮಾಡಿಕೊಂಡೆ. ನಾನು ಏನೂ ಅಲ್ಲ ಅನ್ನುವ ಒಂದು ಪರಿಚಯವನ್ನು ನಿಮಗೆ ಮಾಡಿಕೊಟ್ಟೆ. ನಾನು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದೆ, ನಾನು ಪೊಲೀಸ್ ಆಫೀಸರ್ ಆಗಿದ್ದೆ, ಸಾಫ್ಟ್ವೇರ್ ಇಂಜಿನಿಯರ್, ಅವು ಯಾವುದೂ ಲೆಕ್ಕಕ್ಕೆ ಬರೋದಿಲ್ಲ. ಇಲ್ಲಿ ಏನು ನಾನು ಇರುವಂಥದ್ದು ಏನು ಅಂದರೆ ಹಬ್ಬಿದ ನನ್ನ ನೆರೆಯೊಳಗೆ ಜೀವಕೋಟಿಯನ್ನು ಮಿಡಿಯುವ ಗಾಳಿ, ಕೂಡಿದೆ ನನ್ನ ಕಣ್ಣೊಳಗೆ ಹೂವ ಅರಳಿಸುವ ಹೊಂಬೆಳಕು, ಹರಿದಿದೆ ನನ್ನ ಧಮನಿಯೊಳಗೆ ಚೈತನ್ಯವನ್ನು ಚಿಮ್ಮಿಸುವ ಗಂಗೆ, ಆವರಿಸಿದ ನನ್ನೊಳಗೆಲ್ಲ ಕೊನೆಯಿರದ ಬಯಲು, ವಿಸ್ಮಯದ ಈ ಘನದೇಹ ಮನಸ್ಸಿನಿಂದೊಡಗೂಡಿದ ವಿಸ್ಮಯದ ಈ ಘನದೇಹ ಎಲ್ಲವನ್ನು ತಾಳಿಕೊಳ್ಳುವ ನಾನು ಪಂಚಭೂತದ ಸಾರ, ನಾನು ಪರಮ ಚೈತನ್ಯದೊಂದು ಮಿಂಚು, ನಾನು ಯಾರೂ ಕಮ್ಮಿಯಲ್ಲ. ನಾನು ಆ ಪರಮ ಚೈತನ್ಯದ ಒಂದು ಮಿಂಚು ನಾನು ಅನ್ನೋ ರೀತಿಯಲ್ಲಿ ಬಹಳ ಅತ್ಯಂತ ಸಮರ್ಥವಾಗಿ ನಮ್ಮ ಬದುಕನ್ನು ಬಾಳಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ಅವಕಾಶನ ಬಳಸ್ಕೊಂಡಿದ್ದೀನಿ. ನಿಮಗೆ ಮಂಗಳವಾಗಲಿ. ತಗೊಳ್ಳಿ, ನಿಮಗೋಸ್ಕರ. ಥ್ಯಾಂಕ್ ಯು ಸರ್. ಇದು ಒಂದು ತಮಾಷೆಯಾಗಿ ಇದು ಇಟ್ಕೊಳ್ಳಿ.